ಮಹಿಳೆಯರಿಗೆ ಗೌರವ ಕೊಡೋದು ದರ್ಶನ್ ಫ್ಯಾನ್ಸ್ಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಫ್ಯಾನ್ಸ್ ಹೇಳ್ತಾ ಇರುವಂತಹ ಮಾತಿದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ ಈ ರೀತಿಯಾದ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ದರ್ಶನ್ ಫ್ಯಾನ್ಸ್ಗಳಿಗೆ ಮತ್ತು ದರ್ಶನ್ ಅವರಿಗೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಗೌರವ ಕೊಡಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಅವರ ಬಗ್ಗೆ ಮತ್ತು ದರ್ಶನ್ ಫ್ಯಾನ್ಸ್ಗಳ ಬಗ್ಗೆ ವಿಜಯಲಕ್ಷ್ಮಿ ಅವರು ಈಗ ಮಾತನಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಹೆಂಗೆ ಗೌರವ ಕೊಡಬೇಕು ಅನ್ನೋದು ದರ್ಶನ್ ಫ್ಯಾನ್ಸ್ಗೆ ಗೊತ್ತಿದೆ. ಅವರು ಎಲ್ಲಿ ಯಾವಾಗ ಹೆಂಗಿರಬೇಕು ಹಾಗೇ ಇರ್ತಾರೆ, ಆ ರೀತಿಯಾಗಿದ್ದಾರೆ ಫ್ಯಾನ್ಸ್ಗಳು ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳ ವಿಚಾರಕ್ಕೆ ಈ ಒಂದು ಮಾತನ್ನು ಅವರು ಯಾವ ರೀತಿಯಲ್ಲಿ ಹೇಳಿದ್ರೆ ಈಗಿನ ವಾಸ್ತವ ಪರಿಸ್ಥಿತಿ ಬೇರೆ ರೀತಿಯಾಗಿದೆ. ಈ ಮಾತು ಅವರಿಗೆ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನು ಅವರೇ ಹೇಳಬೇಕು. ಅವರ ಫ್ಯಾನ್ಸ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ದರ್ಶನ್ ಪತ್ನಿಯಾಗಿರುವಂತಹ ವಿಜಯಲಕ್ಷ್ಮಿ ಅವರು ಈ ರೀತಿಯಾಗಿ ಖಡಕಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ. ಸಾಕಷ್ಟು ಅಭಿಮಾನಿಗಳು ಅದನ್ನು ನೋಡಿದ್ದಾರೆ. ಇನ್ನು ಕೆಲವರು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿದೆ ಅಂತ ನೋಡಿದವರು ಹೇಳುತ್ತಾ ಇದ್ದಾರೆ. ಥಿಯೇಟರ್ಗಳಲ್ಲಿ ಉತ್ತಮವಾದಂಥ ಒಂದು ಪ್ರದರ್ಶನ ಕೂಡ ಕಾಣುತ್ತಾ ಇದೆ. ಈ ಸಿನಿಮಾ ಏನಿದೆ ಮೊದಲ ದಿನಾನೇ 13.5 ಕೋಟಿ ರೂಪಾಯಿ ಒಂದು ಕಲೆಕ್ಷನ್ ಮಾಡಿದೆ. ಒಂದು ರೀತಿಗೆ ಸಿನಿಮಾ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ ಅನ್ನೋಂಥ ರೀತಿಯಲ್ಲಿ ಕಲೆಕ್ಷನ್ ಕೂಡ ಮಾಡಿದೆ. ಈ ಎಲ್ಲ ಸಂಭ್ರಮಕ್ಕೆ ಸಾಕ್ಷಿಯಾಗಲು ದರ್ಶನ್ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅವರು ಜೈಲಲ್ಲಿದ್ದಾರೆ, ಆರೋಪಿಯ. ಹೀಗಾಗಿ ದರ್ಶನ್ ಅವರು ಬರೋಕ್ಕಾಗ್ತಾ ಇಲ್ಲ. ಜೈಲಲ್ಲೇ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಚಿತ್ರವನ್ನು ಮುನ್ನಡೆಸಿರುವಂಥದ್ದು ವಿಜಯಲಕ್ಷ್ಮಿ ಅವರು. ಹಾಗಂತ ಫ್ಯಾನ್ಸ್ ಏನೂ ಕೂಡ ಸುಮ್ಮನೆ ಕೂತಿಲ್ಲ. ಅವರು ಕೂಡ ಸಪೋರ್ಟ್ ಮಾಡಿದರು ದೊಡ್ಡ ಮಟ್ಟದಲ್ಲಿ. ದರ್ಶನ್ ಇಲ್ಲದೇ ಇದ್ದರೂ ಕೂಡ ನಾನು ನಡೆಸ್ತೀನಿ ಅಂತ ವಿಜಯಲಕ್ಷ್ಮಿ ಅವರು ಬಂದರು. ಸಿನಿಮಾದ ಒಂದು ಪ್ರಚಾರದಲ್ಲಿ ಕೂಡ ತೊಡಗಿದ್ರು. ಆಮೇಲೆ ಸಿನಿಮಾವನ್ನು ರಿಲೀಸ್ ಕೂಡ ಮಾಡಿದರು. ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡು ಚಿತ್ರಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ನೋಡಿಕೊಂಡ್ರು. ಸಿನಿಮಾ ರಿಲೀಸ್ ಕೂಡ ಮಾಡಿದರು, ಪ್ರಮೋಷನ್ ಕೂಡ ಮಾಡಿದರು. ಈಗ ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದಾರೆ ಇದೇ ಒಂದು ಸಿನಿಮಾಗೋಸ್ಕರನೇ. ಈಗ ಫ್ಯಾನ್ಸ್ ಬೆನ್ನೆಲುಬು ಆಗಿ ನಿಂತಿದ್ದಾರೆ. ಅವರು ಫ್ಯಾನ್ಸ್ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಫ್ಯಾನ್ಸ್ಗಳಿಗೆ ಎಲ್ಲಿ ಹೆಂಗೆ ಗೌರವ ಕೊಡಬೇಕು ಹೆಣ್ಮಕ್ಳ ವಿಚಾರದಲ್ಲಿ ಅಂತ ಗೊತ್ತಿದೆ ಅಂತ ಮಾತನಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಚಿತ್ರದ ಒಂದು ಪ್ರಮೋಷನಲ್ಲಿ ಕೂಡ ಏನದು ಬಾಕಿಯಾಗಿದ್ರಲ್ಲ. ಜೊತೆಗೆ ಡಿ ಕಂಪನಿ ಯೂಟ್ಯೂಬ್ ಚಾನಲಲ್ಲಿ ಮೊದಲು ಇವರು ಈಗ ಆದರೆ ಮೊದಲ ಬಾರಿಗೆ ಸಂದರ್ಶನವನ್ನು ಕೊಡ್ತಾ ಇದ್ದಾರೆ ಅನ್ನೋದು. ಯಾಕಂದರೆ ಈ ಹಿಂದೆ ಇವರು ಮಾತನಾಡಿರುವಂಥದ್ದು ಅಥವಾ ಯಾವುದಾದ್ರೂ ಇಂಟರ್ವ್ಯೂ ಕೊಟ್ಟಿದ್ದನ್ನು ನಾವು ನೋಡಿಲ್ಲ ಅಷ್ಟೊಂದು. ಆದರೆ ಈಗ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ, ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ಗೆ ಡೆವಿಲ್ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಎಂಬುದರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಎಷ್ಟು ಮುಖ್ಯ ಆಗಿತ್ತು ಅವರಿಗೆ ಈ ಒಂದು ಸಿನಿಮಾ. ಜೊತೆಗೆ ಡೆವಿಲ್ ಸಿನಿಮಾದ ಒಂದು ಸಕ್ಸಸ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಸಿನಿಮಾ ಎಷ್ಟು ದೊಡ್ಡ ಒಂದು ಹಿಟ್ ಆಗಿದೆ ಅಂತ ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಎಂಬುದನ್ನು ದರ್ಶನ್ ಅಭಿಮಾನಿಗಳು ತೋರಿಸಿದ್ದಾರೆ ಕೆಲವೊಂದು ಬಾರಿ. ಅವ್ರಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಸೆಲೆಬ್ರಿಟೀಸ್ ಬಳಿ ಹಣ ಸಂಗ್ರಹ ಮಾಡಿ ಒಂದು ಶಾಲೆಯನ್ನು ಕೂಡ ಶುರು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನಿಗಳನ್ನು ಅನಕ್ಷರಸ್ಥರು ಅಂತ ಯಾರೆಲ್ಲ ಹೇಳ್ತಾ ಇದ್ರೋ ಅವರನ್ನೇ ಕರೆದುಕೊಂಡು ಬಂದು ದಯವಿಟ್ಟು ಶಿಕ್ಷಣವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ಹೇಳೋಣ, ಯಾರಾದರೂ ಅನಕ್ಷರಸ್ಥರು ಹಾಗೆ ಹಿಂಗೆ ದರ್ಶನ್ ಫ್ಯಾನ್ಸ್ಗಳು ಅವ್ರಿಗೆ ಮಾತಾಡೋದು ಗೊತ್ತಿಲ್ಲ, ಸರಿಯಾಗಿ ನಡೆದುಕೊಳ್ಳೋದು ಗೊತ್ತಿಲ್ಲ ಅಂತ ಯಾರಾದರೂ ಮಾತನಾಡಿದ್ರೆ ಅವ್ರಿಗೋಸ್ಕರ ಒಂದು ನಾವು ಶಾಲೆನೇ ಓಪನ್ ಮಾಡಿಬಿಟ್ಟು ಅವ್ರಿಗೆ ಶಿಕ್ಷಣವನ್ನು ಕೊಡಿಸೋಣ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಬೈದಂತೆಯೇ ಇದೆ ಈ ಒಂದು ವಿಚಾರ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಗೊತ್ತು, ದರ್ಶನ್ ಫ್ಯಾನ್ಸ್ಗಳಿಗೆ ಗೊತ್ತು ಅಂತ ಹೇಳ್ತಾರೆ. ಆದರೆ ಕೆಲವರು ಮಾತನಾಡಬಹುದು. ಹಾಗಾದರೆ ಈಗ ದರ್ಶನ್ ಜೈಲಲ್ಲಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಕೇಳಿ ಬರುತ್ತೆ. ಯಾವ ಕಾರಣದಿಂದ ಇದ್ದಾರೆ, ಯಾರಿಂದ ಇದ್ದಾರೆ ಅದನ್ನು ಕೂಡ ಯೋಚನೆ ಮಾಡಿ ಅಂತ ಕೆಲವರು ಮಾತನಾಡಬಹುದು. ಆದರೆ ಇರುವಂತಹ ವಾಸ್ತವ ಪರಿಸ್ಥಿತಿಯನ್ನು ವಿಜಯಲಕ್ಷ್ಮಿ ಅವರು ಅವರಿಗೆ ಎಷ್ಟು ತಿಳಿದಿದೆಯೋ ಅಷ್ಟು ಹೇಳಿದ್ದಾರೆ ಅಂತ ಅನಿಸುತ್ತೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಫ್ಯಾನ್ಸ್ಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅವರಿಗೆ ಸಪೋರ್ಟಿವ್ ಆಗಿ ಮಾತನಾಡಿದ್ದಾರೆ. ಬರೀ ದರ್ಶನ್ಗೆ ಮಾತ್ರ ನಾನು ಸಪೋರ್ಟ್ ಮಾಡೋದಲ್ಲ, ಅವರ ಫ್ಯಾನ್ಸ್ಗಳಿಗೂ ಕೂಡ ನಾನು ಸಪೋರ್ಟ್ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ
ವಿಜಯಲಕ್ಷ್ಮಿ ಅವರು ಈಗ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.